ಮೈಗ್ರೇನ್ ಹೆಡೇಕಲ್ಲಿ ಹೆಂಗಂದರೆ ದೇರ್ ಆರ್ ಟ್ರಿಗರ್ ಫ್ಯಾಕ್ಟರ್ಸ್ ಅಂತೀವಿ. ಅಂದರೆ ಬಿಸಿಲಿಗೆ ಹೋದರೆ ಬರುತ್ತೆ, ತಲೆಗೆ ತುಂಬ ಬಿಸಿ ಸ್ನಾನ ಮಾಡಿದ್ರೆ, ನಿದ್ದೆ ಕೆಟ್ಟರೆ, ಟೈಮ್ ಟು ಟೈಮ್ ಊಟ ಮಾಡಿಲ್ಲ, ಸ್ಕಿಪ್ಪಿಂಗ್ ಮೀಲ್ಸ್, ನೀರು ಕಮ್ಮಿ ಕುಡಿದ್ರೆ, ದೆನ್ ಲಾಟ್ ಆಫ್ ಸ್ಟ್ರೆಸ್ ಫಿಸಿಕಲ್ ಆರ್ ಮೆಂಟಲ್. ತುಂಬ ಸ್ಟ್ರೆಸ್ ಆಯ್ತು ಅಂದರೆ ಆ ಟೈಮಲ್ಲಿ ಬರಲ್ಲ, ಆ ಸ್ಟ್ರೆಸ್ ರಿಲೀವ್ ಆದಮೇಲೆ ಸಡನ್ಲಿ ದೇ ಸ್ಟಾರ್ಟ್ ಗೆಟಿಂಗ್ ಹೆಡೇಕ್. ಆ ಟೈಮಲ್ಲಿ ಅವ್ರು ಲೈಟ್ ನೋಡಿದ್ರೆ ಇಷ್ಟಪಡಲ್ಲ, ವಿ ಕಾಲ್ ಇಟ್ ಆಸ್ ಫೋಟೋಫೋಬಿಯಾ. ಸೌಂಡ್ ಇಷ್ಟ ಆಗಲ್ಲ, ಫೋನೋಫೋಬಿಯಾ. ಸ್ಮೆಲ್ಸ್ ಇಷ್ಟ ಆಗಲ್ಲ, ನಾಸಿಯಾ ಇರುತ್ತೆ. ಸೊ ಯುವರ್ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ವೆನ್ ಯು ಹ್ಯಾವ್ ಮೈಗ್ರೇನ್. ಮಾಡಿಫಿಕೇಶನ್ ಇವಾಗ ಏನೇನು ಹೇಳಿದ್ರು ಎಲ್ಲ ಉಲ್ಟಾ ಮಾಡಬೇಕಾ? ಹಾಂ, ಲೈಕ್ ಟೈಮ್ ಟು ಟೈಮ್ ನಿದ್ದೆ ಮಾಡಬೇಕು, ಸ್ಕ್ರೀನ್ ಟೈಮ್ ಕಮ್ಮಿ, ನೀರು ಚೆನ್ನಾಗಿ ಕುಡಿಬೇಕು, ಎಕ್ಸಸೈಸ್, ಯೋಗ, ಬ್ರೀದಿಂಗ್ ಎಕ್ಸಸೈಸ್, ಸಮ್ ಫಿಸಿಕಲ್ ಆ್ಯಕ್ಟಿವಿಟಿ ಆ್ಯಂಡ್ ಅವಾಯ್ಡ್ ಟ್ರಿಗರಿಂಗ್ ಫ್ಯಾಕ್ಟರ್ಸ್. And some special food also can trigger migraine. ಲೈಕ್ ಚಾಕ್ಲೇಟ್ Chocolate, cheese, cocoa. ಏನಕ್ಕೆ ಡಾಕ್ಟರ್ ಅದೆಲ್ಲ? These things have, especially these Chinese foods and all, they have some monosodium glutamate and other things which can cause vasodilation in the brain and trigger a headache. ವ್ಯಾಸೋಡೈಲೇಷನ್ ಅಂದರೆ ಅಂದರೆ ಈ ಹೆಡೇಕ್ ಬರೋದು ಏನಕ್ಕಂದರೆ ವೆಸಲ್ ಸ್ವಲ್ಪ ಊದ್ಕೊಂಡ್ಬಿಡುತ್ತೆ, ಆವಾಗ ಯು ಸ್ಟಾರ್ಟ್ ಗೆಟಿಂಗ್ ಹೆಡೇಕ್. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.